ವೆಲ್ಕಮ್ ಬ್ಯಾಕ್. ಬೆಂಗಳೂರು ಹೊರವಲಯದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ದೇವನಹಳ್ಳಿಯ ಲಕ್ಷ್ಮೀಪುರ ಗೇಟ್ ಬಳಿ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಈ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಕಡೆಗೆ ಲಾರಿ ಬರ್ತಿತ್ತು. ನಿಯಂತ್ರಣ ತಪ್ಪಿದೆ ಲಾರಿ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ. ಇನ್ನೊಂದು ರಸ್ತೆಗೆ ನುಗ್ಗಿ ಎದುರಿಗೆ ಬರ್ತಾ ಇದ್ದ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ 3 ವಾಹನದ ಚಾಲಕರು ಕೂಡ ಇದರಲ್ಲಿ ಪಾರಾಗಿದ್ದಾರೆ. ಚಿಕಿತ್ಸೆ ಪಡೆದು ಚಾಲಕರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಆಕ್ಸಿಡೆಂಟ್ ಪ್ರಕರಣ. ಈ ಭೀಕರ ಆಕ್ಸಿಡೆಂಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯಗಳಲ್ಲಿ ನೀವೀಗ ಗಮನಿಸಬಹುದು, ನಿಯಂತ್ರಣ ತಪ್ಪಿ ಅಲ್ಲಿ ಲಾರಿ ಈ ಕಡೆ ನುಗ್ಗಿ ಬಿದ್ದಿದೆ, ಮತ್ತೊಂದು ವೆಹಿಕಲ್ ಆ ಕಡೆ ಹೋಗಿ ಬಿದ್ದಿದೆ. ಆ ದೃಶ್ಯಾವಳಿಗಳು ನೋಡಿದ್ರೇನೆ ಎಷ್ಟು ಭೀಕರವಾಗಿದೆ, ಎಷ್ಟು ಭಯಾನಕವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅವರ ಅದೃಷ್ಟ ಚೆನ್ನಾಗಿತ್ತು. ಆ ವಾಹನದಲ್ಲಿದ್ದಂತಹ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಲವೊಂದು ಸಲ ನಾವೇ ತಪ್ಪು ಮಾಡಿ ಆಕ್ಸಿಡೆಂಟ್ ಆಗೋದು, ಕೆಲವೊಂದು ಸಲ ಬೇರೆ ಕಡೆಯವರಿಂದ ಆಕ್ಸಿಡೆಂಟ್ ಆಗೋದು, ಯಾವುದೇ ಆದ್ರೂ ಕೂಡ ಪ್ರಾಣಕ್ಕೆ ಅಪಾಯನೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಆ ಭೀಕರ ಆಕ್ಸಿಡೆಂಟ್ ದೃಶ್ಯ ನೋಡಿದ್ರೇನೆ ಭಯ ಆಗತ್ತೆ, ಯಾವ ರೀತಿಯಾಗಿ ಆಗಿದೆ ಅನ್ನೋದು. ಆದ್ರೆ ಅದೃಷ್ಟ ಅಂತ ಹೇಳಿದ್ರೆ 3 ಚಾಲಕರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿ, ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ನವಿತಾ ಜೇನು, 13ನೇ ತಾರೀಕು ಈ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಎಡಭಾಗದಲ್ಲೇ ಹೋಗ್ತಿದ್ದಂತ ಟ್ರಾಕ್ಟರ್ಗೆ ಮೊದಲು ಲಾರಿ ಡಿಕ್ಕಿ ಹೊಡಿತದೆ. ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಟ್ರಾಕ್ಟರ್ ಕೂಡ ಎಡಭಾಗಕ್ಕೆ ಚಾಲನೆ ಆಗ್ತಿದೆ. ಅದು ಕೂಡ ಬಲಭಾಗಕ್ಕೆ ಬಂದಿದ್ರೆ ಮತ್ತೆ ಮುಂದೆಗಡೆ ಹೋಗ್ತಿದ್ದಂತ 2-3 ವಾಹನಗಳಿಗೆ ಗುದ್ದುವಂತ ಸಾಧ್ಯತೆ ಕೂಡ ಇತ್ತು. ಟ್ರಾಕ್ಟರ್ಗೆ ಗುದ್ದಿದಂತ ಲಾರಿ ಮತ್ತೆ ಡಿವೈಡರ್ಗೆ ಗುದ್ದಿ ಆಪೋಸಿಟ್ ಹೋಗ್ತಿದ್ದಂತ ರಸ್ತೆಗೂ ಕೂಡ ಹೋಗಿರುವಂತದ್ದು. ಆ ಹೋದಂತ ಸಮಯದಲ್ಲಿ ಮುಂದೆ ಬರ್ತಿದ್ದಂತ ಬೊಲೆರೋ ಗಾಡಿಗೂ ಕೂಡ ಡಿಕ್ಕಿ ಹೊಡೆದಿರುವಂತದ್ದು. ಈ ಸರಣಿ ಅಪಘಾತದಿಂದ 3 ಜನ ಚಾಲಕರಿಗೂ ಕೂಡ ಸಾಕಷ್ಟು ಗಾಯಗಳಾಗಿರ್ತವೆ. ಪ್ರಮುಖವಾಗಿ ಅಲ್ಲೇ ಪಕ್ಕದಲ್ಲೇ ಒಂದು ದ್ವಿಚಕ್ರ ವಾಹನ ಕೂಡ ಬರ್ತಾ ಇರ್ತದೆ. ಆ ಕೂಗಳತೆ ದೂರದಲ್ಲೇ ಇದ್ದಂತ ದ್ವಿಚಕ್ರ ವಾಹನ ಕ್ಷಣಮಾತ್ರದಲ್ಲೇ ಪ್ರಾಣಾಪಾಯದಿಂದ ಕೂಡ ಪಾರಾಗ್ತಾರೆ. ಅಂದ್ರೆ ಈ ಸರಣಿ ಅಪಘಾತದಿಂದ ಸಾಕಷ್ಟು ಗಾಯಗಳಾದ್ರೂ ಕೂಡ ಯಾವುದೇ ರೀತಿಯ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಪ್ರಮುಖವಾಗಿ ಲಾರಿ ಚಾಲಕನ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನದ ಚಾಲನೆಯಿಂದಾಗಿ ಸರಣಿ ಅಪಘಾತ ಆಗಿರುವಂತದ್ದು. ಲಾರಿ ಚಾಲಕನೇ ಏಕಾಏಕಿ ಹೋಗಿ ಟ್ರಾಕ್ಟರ್ಗೆ ಗುದ್ದಿರುವಂತದ್ದು. ಅಂದ್ರೆ ತನ್ನ ಪಾಡಿಗೆ ತಾನು ಎಡಭಾಗದಲ್ಲಿ ಸ್ಲೋಗೆ ಹೋಗ್ತಾ ಇರ್ತದೆ. ಸ್ಲೋ ಹೋದ್ರೂ ಕೂಡ ಈ ಲಾರಿ ಚಾಲಕ ಏಕಾಏಕಿ ಗುದ್ದಿದಂತ ಪರಿಣಾಮ ಈ ಸರಣಿ ಅಪಘಾತ ಆಗಿರುವಂತದ್ದು. ಹಾಗಾಗಿ ಈಗಾಗಲೇ ವಿಶ್ವನಾಥ ಪೊಲೀಸರು ಕೂಡ ಸ್ಥಳ ಪರಿಶೀಲನೆ ಮಾಡಿ 3 ವಾಹನಗಳನ್ನು ಸಹ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೆ ನಿರ್ಲಕ್ಷ್ಯ ವಹಿಸಿದಂತ ಚಾಲಕನ ವಿರುದ್ಧ ಕೂಡ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ನವಿತಾ ಜೈ, ಮನು, ಈಗ ಹೈವೇ ಅಂತ ಹೇಳಂತಹ ಸಂದರ್ಭದಲ್ಲಂತೂ ತುಂಬಾ ವೇಗವಾಗೇ ಇರ್ತಾರೆ ವಾಹನ ಚಾಲಕರು. ಆ ರೀತಿಯಾಗಿ ಏನಾದ್ರೂ ಕಂಟ್ರೋಲ್ ತಪ್ಪಿರೋದಾ ಅಥವಾ ಆತನೇ ಹೈ ಸ್ಪೀಡ್ ಅಲ್ಲಿ ಇದ್ನಾ, ಹೇಗೆ? ನವಿತಾ ಜೈನ್, ಇದು ಪ್ರಮುಖವಾಗಿ ಚೆನ್ನೈ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಕ್ಷಣದಲ್ಲಿ ಸಾವಿರಾರು ವಾಹನಗಳು ಸಂಚಾರವನ್ನ ಮಾಡ್ತಾ ಇರ್ತವೆ. ಅಲ್ಲಿ ಡಿಸಿ ಆಫೀಸ್ ಇದೆ. ಡಿಸಿ ಆಫೀಸ್ ಇದ್ದಂತ ಸಮಯದಲ್ಲಿ ಅಲ್ಲಿ ಸ್ವಲ್ಪ ರಸ್ತೆ ಕೂಡ ಡೌನ್ ಇರುವಂತದ್ದು. ಅತಿ ವೇಗವಾಗಿ ಬಂದಂತ ಲಾರಿ ಏಕಾಏಕಿ ಟ್ರಾಕ್ಟರ್ಗೆ ಗುದ್ದಿರುವಂತದ್ದು. ಅಂದ್ರೆ ಡೌನ್ ಇದ್ದಂತ ಸಮಯದಲ್ಲಿ ಟ್ರಾಕ್ಟರ್ ಸ್ವಲ್ಪ ಸ್ಲೋಗೆ ಹೋಗ್ತಿರ್ತಾನೆ. ಆದ್ರೆ ಲಾರಿ ಚಾಲಕ ಹಿಂಬದಿಯಿಂದ ಸಾಕಷ್ಟು ವೇಗದಲ್ಲಿ ಬರ್ತಾನೆ. ವೇಗದಲ್ಲಿ ಬಂದಂತ ಕೂಡ ಏಕಾಏಕಿ ಗುದ್ದಿರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಮುಂದಾಗೋದಿಲ್ಲ. ಆತನ ಸ್ಪೀಡ್ ಎಷ್ಟಿತ್ತು ಅಂದ್ರೆ ಟ್ರಾಕ್ಟರ್ಗೆ ಗುದ್ದಿದಂತ ಪರಿಣಾಮ ಸಡನ್ ಆಗಿ ಡಿವೈಡರ್ಗೆ ಗುತ್ತಾನೆ. ಡಿವೈಡರ್ ಕೂಡ ಕಟ್ಟಾಗಿ ಮತ್ತೆ ಪಕ್ಕದ ರಸ್ತೆಗೆ ಹೋಗಿ ಒಂದು ಬೊಲೆರೋ ವಾಹನಕ್ಕೂ ಕೂಡ ಗುದ್ದಿ ಮತ್ತೆ ಫುಟ್ಪಾತ್ ರಸ್ತೆಗೆ ಬೀಳುವಂತದ್ದು. ಹಾಗಾಗಿ ಸಾಕಷ್ಟು ವೇಗದಲ್ಲಿದ್ದಂತ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಲಾರಿ ಚಾಲಕ ಕೂಡ ಬಲಭಾಗಕ್ಕೆ ಬಿದ್ದಿದ್ದರಿಂದ ಆತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳ ಹೊರತು ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಅದು ರಸ್ತೆ ಕೂಡ ಸ್ವಲ್ಪ ಉಬ್ಬು ತಬ್ಬು ಇರೋದ್ರಿಂದ ಆತ ಏಕಾಏಕಿ ಸ್ಪೀಡ್ ಬಂದಂತ ಸಮಯದಲ್ಲಿ ಈ ಅಪಘಾತಕ್ಕೆ ಕಾರಣ ಆಗಿರುವಂತದ್ದು. ನವಿತಾ ಜೈ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ.